ಡಾಗರು ಚಾಕು ತೋರಿಸಿ ನಟ ಪ್ರಥಮ್ಗೆ ಬೆದರಿಕೆ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಪ್ರಥಮ್ ದೂರು ಕೊಟ್ಟಿದ್ರು ನಿನ್ನೆ. ಈಗ ದಾಖಲಾಗಿದೆ ಎಫ್ಐಆರ್. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಟ ಪ್ರಥಮ್ ಅವರಿಗೆ ಡಾಗರು ಚಾಕು ತೋರಿಸಿ ಭಯಪಡಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬೆದರಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ನಲ್ಲಿ A1 ಬೇಕ್ರಿ ರಘು, A2 ಯಶಸ್ವಿ ಮತ್ತು ಇತರರು ಅಂತ ಎಫ್ಐಆರ್ ಆಗಿದೆ. ಸಿನಿಮಾ ಪ್ರಮೋಟರ್ ಮಹೇಶ್ ಅನ್ನೋರ ದೇಗುಲ ಪೂಜೆಗೆ ತೆರಳಿದ್ದ ಸಂದರ್ಭದಲ್ಲಿ ಪ್ರಥಮ್ಗೆ ಕೊಲೆ ಬೆದರಿಕೆ ಹಾಕಿದ್ರು ಅನ್ನುವ ಆರೋಪ ಇದು. ಈ ಸಂಬಂಧ ನಿನ್ನೆ SP ಕಚೇರಿಗೆ ಪ್ರಥಮ್ ಬಂದು ದೂರು ಕೊಟ್ಟಿದ್ರು. BNS 351/2/3, 352, 126/2, 3/5 ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಲಾಗಿದೆ. ಪ್ರಥಮ್ ಅವ್ರನ್ನ ಸೈಡಿಗೆ ಕರೆದು ನನ್ನ ಬಾಸ್ ಬಗ್ಗೆ ಮಾತಾಡ್ತೀಯಾ, ನೀನು ದರ್ಶನ್ ಬಗ್ಗೆ ಮಾತಾಡ್ತೀಯಾ ಅಂತ ಆವಾಜ್ ಹಾಕಿದ್ರಂತೆ. ಡಾಗರು ಚಾಕು ತೋರಿಸಿ ಬೆದರಿಕೆ ಹಾಕಿದ್ರಂತೆ ಅಂತ ಪ್ರಥಮ್ ದೂರಿನಲ್ಲಿ ಉಲ್ಲೇಖ ಆಗಿದೆ. ಆ ದೂರಿನ ಅನ್ವಯ ಬೇಕ್ರಿ ರಘು ಮತ್ತು ಯಶಸ್ವಿನಿ ಮತ್ತು ಅದರ್ಸ್ ಇಬ್ಬರ ಹೆಸರಿನಲ್ಲಿ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಸದ್ಯದಲ್ಲೇ ಸ್ಥಳ ಮಹಜರನ್ನ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ನಡೆಸ್ತಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ರಾಮಯ್ಯನಪಾಳ್ಯ ಬಳಿ ನಡೆದಿರುವ ಘಟನೆ ಇದು. ಸೊ ನಟ ಪ್ರಥಮ್ ದೂರಿಗೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿರೋದ್ರಿಂದ ನಾವು ನಿನ್ನೆನೂ ಮಾತನಾಡಿದ್ವಿ. ಕೇವಲ ದರ್ಶನ್ ಒಂದು ಕಡೆ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಳಿಬಂದಿರುವಂಥ ಮಾತುಗಳು ಇದೆಲ್ಲ ಗಮನಿಸಿದ್ರೆ ದರ್ಶನ್ದು ಬೇಲ್ ಕ್ಯಾನ್ಸಲ್ ಆಗುವ ಸಾಧ್ಯತೆಗಳು ಜಾಸ್ತಿ ಅಂತ ಕಾನೂನು ವಲಯ ವಿಶ್ಲೇಷಣೆ ಮಾಡ್ತಾ ಇರೋ ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿಗಳಿಗೂ ಕೂಡ ಈಗ ಭಾಳ ದೊಡ್ಡ ಮಟ್ಟದಲ್ಲಿ ಶಾಕ್ ಎದುರಾಗ್ತಾ ಇದೆ. ರಾಮಾಂಜಿ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಮಾಂಜಿ, ಒಟ್ಟಾರೆಯಾಗಿ ದೊಡ್ಡಬಳ್ಳಾಪುರದಲ್ಲಿ ನಡೆದಿರುವ ಘಟನೆ ಈಗ ದರ್ಶನ್ಗೆ ಮತ್ತೊಂದು ಕಂಟಕ ಅಂತ ಹೇಳ್ತೀರಾ? ಏನು ಡೆವಲಪ್ಮೆಂಟು ಪ್ರಥಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಏನಂತಂದ್ರೆ ನಿಜಕ್ಕೂ ದರ್ಶನ್ ಪ್ಲಸ್ ಫ್ಯಾನ್ಸ್ಗೆ ದೊಡ್ಡ ಕಂಟಕನೇ ಅಂತ ಹೇಳ್ಬೋದು. ಏನಂತಂದ್ರೆ ನಿನ್ನೆ ಅಷ್ಟೇನಂತಂದ್ರೆ ಪ್ರತಾಪ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ SP ಕಚೇರಿಗೆ ಹೋಗಿ ಒಂದು ದೂರನ್ನ ಕೊಟ್ಟಿರ್ತಾರೆ. ಈ ಒಂದು ದೂರಿನ ಅನ್ವಯ ಏನಂತಂದ್ರೆ ಇವತ್ತು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಒಂದು A1 ಬೇಕ್ರಿ ರಘು ಮತ್ತು A2 ಯಶಸ್ವಿನಿ ಎಂಬರ ಮೇಲೆ ಇಬ್ಬರ ಮೇಲೂ ಸಹ ಈ ಒಂದು FIR ದಾಖಲಾಗಿದೆ. ಒಂದು BNS ಆಕ್ಟ್ 351(2), 3 ಮತ್ತು 352 ಮತ್ತೆ 126 ಮತ್ತು 2 ಹೀಗೆ ಏನಂತ ಹಲವಾರು ಸೆಕ್ಷನ್ಗಳಲ್ಲಿ ಅಡಿ ಏನಂತಂದ್ರೆ ಒಂದು ಇದು ಪ್ರಥಮ್ ಮೇಲೆ ಹಲ್ಲೆ ಮತ್ತು ಕಿಡ್ನಾಪ್ ಮತ್ತು ಜೀವ ಬೆದರಿಕೆ ಸಂಬಂಧಪಟ್ಟಂತೆ ಒಂದು FIR ದಾಖಲಾಗಿದೆ. ಏನಂತಂದ್ರೆ ಈ FIR ಅಲ್ಲಿ ಏನಂತಂದ್ರೆ ಸವಿಕ್ಷವಾಗಿ ಎಲ್ಲಾನು ಸಹ ಈ ಪ್ರಕರಣಕ್ಕೆ ಸಂಬಂಧಿತ ಎಲ್ಲಾ ಸಹ ವಿವರಿಸ್ತಾ ಹೋಗ್ತಾರೆ. ಸಿನಿಮಾ ಪ್ರಮೋಷನ್ ಆದಂತ ಮಹೇಶ್ ಅವರೊಂದು ಪೂಜೆಗೆ ಕರೆದಿರ್ತಾರೆ. ಆ ಒಂದು ಟೈಮಲ್ಲಿ ನಾನು ಪೂಜೆ ಮುಗಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಒಂದು ಬೇಕ್ರಿ ರಘು ಮತ್ತು ಬೇರೆ ಬೇರೆ ವ್ಯಕ್ತಿಗಳು ನನ್ನ ಕರ್ಕೊಂಡೋಗಿ ಏನಂದ್ರೆ ಒಂದು ಸ್ಥಳಕ್ಕೆ ಕರ್ಕೊಂಡೋಗಿ ಅಲ್ಲಿ ಜೀವ ಬೆದರಿಕೆ ಹಾಕ್ತಾರೆ. ದರ್ಶನ್ ಬಗ್ಗೆ ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ಜೀವ ಬೆದರಿಕೆ ಹಾಕ್ತಾರೆ. ನಂತರ ಏನಂತ ಮೇಲೆ ಏನಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಡ್ರೈವರು ಮತ್ತೆ ನನ್ನ ಸಹಚರರು ಈ ಒಂದು ಸಂಬಂಧಪಟ್ಟಂಗೆ ನೋಡಿರ್ತಾರೆ, ಅವರು ಸಹ ಸಾಕ್ಷಿಯಾಗಿರ್ತಾರೆ. ಪ್ಲಸ್ ಇದೊಂದು ಆದ್ಮೇಲೆ ಒಂದು ಹಲ್ಲೆ ಮತ್ತು ಕಿಡ್ನಾಪ್ ಮತ್ತು ಜೀವ ಬೆದರಿಕೆ ಈ ಒಂದು ಸಂಬಂಧ ಪ್ಲಸ್ FIR ನಲ್ಲಿ ದಾಖಲಾಗಿದೆ. ಅದ್ರ ಜೊತೆಗೆ ಏನಂತಂದ್ರೆ ಸಾಮಾಜಿಕ ನನ್ನ ತೇಜೋವಧೆ ಮಾಡ್ಲಾಗ್ತಾ ಇದೆ. ದರ್ಶನ್ ಫ್ಯಾನ್ಸ್ ಪೇಜ್ ಏನಂತಂದ್ರೆ ಒಂದು ಸುಮಾರು 40ರಿಂದ 50ಕ್ಕೆ ಏನಂತ ಒಂದು ಪೇಜ್ಗಳು ಅದರಲ್ಲಿ ನನ್ನ ತೇಜೋವಧೆ ಮಾಡ್ತಾ ಇದೆ. ಅದರ ಸಂಬಂಧಪಟ್ಟಂತನೂ ಸಹ ಒಂದು ಕಾನೂನು ರೀತಿಯ ಕ್ರಮವನ್ನ ಕೈಗೊಳ್ಳಬೇಕು ಅಂತ FIR ನಲ್ಲಿ ಉಲ್ಲೇಖ ಆಗಿದೆ. ಈಗ ಸದ್ಯಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ 264/25 ಕ್ರೈಮ್ ನಂಬರ್ದಲ್ಲಿ FIR ದಾಖಲಾಗಿದೆ. ಮುಂದೆ ಇನ್ಸ್ಪೆಕ್ಟರ್ ಸ್ಥಳ ಮಹಜರ್ ನಡೆಸಿ ಮುಂದಿನ ತನಿಖೆ ಕೈಗೊಳ್ತಾರೆ. ಪ್ರಣೋದ್, ಥ್ಯಾಂಕ್ ಯು ರಾಮಾಂಜಿ ಮಾಹಿತಿಗೆ. ಸೊ ಒಟ್ಟಾರೆ ದರ್ಶನ್ ವಿಚಾರದಲ್ಲಿ, ದರ್ಶನ್ ಅಭಿಮಾನಿಗಳ ಅತಿರೇಕದ ವರ್ತನೆಯ ವಿಚಾರದಲ್ಲಿ ಈಗ ಪ್ರಥಮ್ ಕೊಟ್ಟಿರುವ ದೂರು, ಒಂದು ಕಡೆ ರಮ್ಯಾ ಕೊಟ್ಟಿರೋ ದೂರು, ಇನ್ನೊಂದು ಕಡೆ ಪ್ರಥಮ್ ಕೊಟ್ಟಿರೋ ದೂರು, ಇದು ಒನ್ ಅಮಂಗ್ ದ ಫ್ಯೂ ಅಂತ ಆದರೆ ಕಷ್ಟ. ಆದರೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂಥ ಪೊಲೀಸರು ಈ ಪ್ರಕರಣದ ತಪ್ಪಿತಸ್ಥರು. ಯಾಕಂದರೆ ಅಲ್ಲಿ ತೋರಿಸಿರೋದು ಡಾಗರು, ಚಾಕು, ಕೊಲೆ ಬೆದರಿಕೆ ಅಂತ ಪ್ರಥಮ್ ಉಲ್ಲೇಖ ಮಾಡಿದ್ದಾರೆ. ನಾನು ಸಿನಿಮಾ ಬಿಡ್ತೀನಿ, ನಂಗೆ ಅವ್ರು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಭಾಳಷ್ಟು ಕಂಡೀಷನ್ಗಳನ್ನು ಹಾಕಿದ್ದಾರೆ. ಬಟ್ ಮೀನ್ವೈಲ್ ಪೊಲೀಸ್ ತನಿಖೆಯಲ್ಲಿ ಎಷ್ಟು ಸ್ಟ್ರಿಕ್ಟಾಗಿ ಆಗುತ್ತೆ, ಈ ಪ್ರಕರಣವನ್ನು ಪೊಲೀಸರು ಎಷ್ಟು ಗಂಭೀರವಾಗಿ ತಗೊಂಡ ನಂತರವೇ ಗೊತ್ತಾಗಬೇಕಿದೆ.